ನಾವು ಕಳೆದ 2018ರಲ್ಲಿ ರಾಜ್ಯದಲ್ಲಿ ಒಟ್ಟು 55 ಹೊಸ ತಾಲೂಕು ಪಡ್ಕೊಂಡಿದ್ವಿ. ಆದರೆ ದುರ್ದೈವ ಸಂಗತಿ ಅಂದರೆ ಈ ಒಂದು 8 ವರ್ಷದಲ್ಲಿ ತಾಲೂಕಿಗೆ ಸಂಬಂಧಪಟ್ಟ ಏನು ಕಚೇರಿಗಳು ಕಾರ್ಯ ಮಾಡಬೇಕಾಗಿತ್ತು ಅದು ಇಲ್ಲಿವರೆಗೆ ಮಾಡ್ತಾಯಿಲ್ಲ. ನಾವು ಪ್ರತಿ ವರ್ಷ ಬಜೆಟ್ ಸಂದರ್ಭದಲ್ಲಿ ಸರ್ಕಾರಕ್ಕೆ ಮನವಿ ಕಳಿಸ್ತೇವೆ, ನಮಗೆ ವಿಶೇಷ ಅನುದಾನ ಬಿಡುಗಡೆ ಮಾಡಿರಿ ಮತ್ತು ಆದಷ್ಟು ಎಲ್ಲ ಕಚೇರಿಗಳು ಕಾರ್ಯ ಮಾಡಲಿಕ್ಕೆ ಆ್ಯಕ್ಷನ್ ಮಾಡಿರಿ ಅಂಥೇಳಿ ಆಗ್ತಾಯಿಲ್ಲ. ಈ ಬರುವ ಬಜೆಟ್ನಲ್ಲಿ ನಾವು ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರಲ್ಲಿ ವಿನಂತಿ ಮಾಡ್ತೇವೆ, ಆದಷ್ಟು ಈ ಬಜೆಟ್ನಲ್ಲಿ ಹೆಚ್ಚಿನ ಅನುದಾನ ಬಿಡುಗಡೆ ಮಾಡಬೇಕು. ಅದರ ಜೊತೆಗೆ ಸರ್ಕಾರದಿಂದ ವಿವಿಧ ಇಲಾಖೆಗಳ ಅಧಿಕಾರಿಗಳನ್ನು ಅಲ್ಲಿ ನೇಮಣಿಕೆ ಮಾಡಬೇಕು ಮತ್ತು ಕಟ್ಟಡಕ್ಕೆ ಸಹ ಒಂದು ಸೂಕ್ತ ಕ್ರಮ ವಹಿಸಬೇಕು ಅಂತೇಳಿ ಹೇಳ್ತೇವೆ. ಯಾಕಂದರೆ ತಾಲೂಕು ಮಟ್ಟದ ಎಲ್ಲ ಕಚೇರಿಗಳು ಬಂದರೆ ಜನರಿಗೆ ಅದರಿಂದ ಸವಲತ್ತು ಸಿಗ್ತದೆ, ಇಲ್ಲಾಂದರೆ ಜನ ಬೇರೆ ಬೇರೆ ತಾಲೂಕು ಮೇಲೆ ಅವಲಂಬಿತವಾಗಿರ್ತದೆ. ಇವತ್ತಿರೋದು ಮುಖ್ಯ ಶಿಕ್ಷಣ ಮತ್ತು ಆರೋಗ್ಯ, ಅದೇ ಇಲ್ಲ ಅಂದಮೇಲೆ ತಾಲೂಕು ಮಾಡೇನೂ ಉಪಯೋಗ ಆಗುವುದಿಲ್ಲ. ಆದ್ದರಿಂದ ಇವತ್ತು ನಾವು ವಿನಂತಿ ಮಾಡ್ತೇವೆ, ಆದಷ್ಟು ಬೇಗನೆ ತಾಲೂಕಿಗೆ ಸಂಬಂಧಪಟ್ಟ BO ಕಚೇರಿ ಮತ್ತು ಆರೋಗ್ಯದ ಆಸ್ಪತ್ರೆ, ತಾಲೂಕು ಆಸ್ಪತ್ರೆ ಮತ್ತು ಅವಶ್ಯ ಇರುವ ಎಲ್ಲ ಕಚೇರಿಗಳನ್ನು ಪ್ರಾರಂಭಿಸಲಿಕ್ಕೆ ಕೂಡಲೇ ಕ್ರಮ ವಹಿಸಬೇಕು ಅಂತೇಳಿ ನಾವು ನಮ್ಮ ಸಮಿತಿ ಪರವಾಗಿ ಕೇಳ್ತೇವೆ. ಒಂದಾನೊಂದು ವೇಳೆ ಈ ಬಜೆಟ್ನಲ್ಲಿ ನಮಗೆ ನ್ಯಾಯ ಸಿಗಲಿಲ್ಲ ಅಂದರೆ ಅನಿವಾರ್ಯವಾಗಿ ನಾವು ಮತ್ತೆ ಹೋರಾಟಕ್ಕೆ ಎಲ್ಲ ತಾಲೂಕಿನವರು ಸೇರಿ ಇಳಿಯಬೇಕಾಗುತ್ತದೆ ಅಂತೇಳಿ ಈ ಮೂಲಕ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ.